ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ ಹಾಗೂ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವತ್ತು ಫ್ರೆಶ್ ಆಗಿರುವಂತಹ ಈರುಳ್ಳಿ ಏನೋ ಇದೆ, ಬಟ್ ರೇಟ್ ಆಗಿದೆಯೋ ಆಗಿಲ್ವೋ ಅಂತ ಹೇಳಿ ನಾವಿವಾಗ ಚೆಕ್ ಮಾಡಬೇಕಾಗತ್ತೆ. ಆ್ಯಂಡ್ ಅದ್ರ ಜೊತೆಗೆ ಇವತ್ತಿನ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡಬೇಕಾಗತ್ತೆ. ಬೆಳ್ಳುಳ್ಳಿ ಕೂಡ ಫ್ರೆಶ್ ಆಗಿದೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟು ಜಾಸ್ತಿ ಆಗಿದೆಯಾ ಅಂತ ಹೇಳಿ ಈ ವಿಡಿಯೋದಲ್ಲಿ ನೀವು ಕೂಡ ಚೆಕ್ ಮಾಡಬಹುದು. ಶುಂಠಿ ಕೂಡ ಇದೆ, ನೋಡಬಹುದು. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟ್ ಕೂಡ ಜಾಸ್ತಿನೇ ಇದೆ. ಸೊ ನಿನ್ನೆನೂ ಕೇಳ್ತಿದ್ರಿ ಕಮೆಂಟ್ ಮೂಲಕ, ಮೇಡಮ್ ಶುಂಠಿ ರೇಟ್ ಕಡಿಮೆ ಆಗಿದೆಯಾ ಅಂತ ಹೇಳಿಬಿಟ್ಟು. ಎಲ್ಲದಕ್ಕೂ ಒಂದು ಉತ್ತರ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋ ಅಂಥದ್ದು. ಆ್ಯಂಡ್ ಆಲೂಗಡ್ಡೆ ವಿಡಿಯೋ ಕೂಡ ಇದ್ದಾವೆ, ಫ್ರೆಶ್ ಆಗಿರುವಂಥ ಆಲೂಗಡ್ಡೆ ಇದೆ. ರೇಟ್ನ ನಾವು ಇವಾಗ ಚೆಕ್ ಮಾಡ್ತಾ ಹೋಗೋಣ. ಆ್ಯಂಡ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ, ನಿಮ್ಗೊಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 30th 8 2025 ಶನಿವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನೀವು ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಹಾಕಿದ ತಕ್ಷಣವೇ ಫಸ್ಟು ನೋಟಿಫಿಕೇಷನು ನಿಮಗೆ ಕೂಡ ಬರುತ್ತೆ. ಆ್ಯಂಡ್ ನೀವೇ ಕೂಡ ಫಸ್ಟು ವಿಡಿಯೋಗಳನ್ನ ಚೆಕ್ ಮಾಡ್ಬೋದು. ಆದಷ್ಟು ಬೇಗ ವಿಡಿಯೋಗಳನ್ನ ಹಾಕಿ ಅಂತ ಇದ್ರಿ, ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ನೋಡಬಹುದು, ಇದು 38 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 50 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ನೋಡಬಹುದು, ಸ್ಟಾರ್ಟಿಂಗ್ ರೇಟು 38 ರೂಪಾಯಿಂದ ಶುರುವಾಗ್ತಾ ಇದೆ ಬೆಳ್ಳುಳ್ಳಿ ರೇಟು. ಇದು 50 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ನೋಡಬಹುದು, ಸೈಜ್ಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಗ್ರಾಹಕರು ಕೊಂಡ್ಕೊಳ್ಬೇಕಾದ್ರೆ ಪ್ರತಿಯೊಂದನ್ನು ನೋಡಿಕೊಂಡು ಕೊಂಡ್ಕೊಳ್ಳಿ. ಇದು 65 ರೂಪಾಯಿಗೆ 1 kg ಸಿಗ್ತಾ ಇದೆ. ನಿಮಗೆ ಹೋಲ್ಸೇಲ್ ರೇಟಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇರೋ ಅಂಥದ್ದು. ಇದು ಕೂಡ ನಿಮಗೆ 65 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು, ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇದೆ. ಇದು 75 ರೂಪಾಯಿಗೆ 1 kg ಸಿಗತ್ತೆ. 1 ಕ್ವಿಂಟಲ್ ನಿಮ್ಗೆ ಎಷ್ಟಾಗತ್ತೆ ಅಂತ ಹೇಳಿಬಿಟ್ಟು ನೋಡಿಕೊಂಡು ತೊಗೊಳ್ಬೇಕಾಗತ್ತೆ. ಆ್ಯಂಡ್ ನಿಮಗೆ 1 ಕ್ವಿಂಟಲ್ ಕೊಂಡ್ಕೊಳ್ಳೋಕ್ಕಾಗಿಲ್ಲ ಅಂದ್ರೂ ನಿಮಗೆ 50 kg ಬ್ಯಾಗ್ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಬೆಳ್ಳುಳ್ಳಿ ಕೂಡ ಫ್ರೆಶ್ ಆಗಿದೆ. ರೇಟ್ ಕೂಡ ನಿಮಗೆ ಕಡಿಮೆ ರೇಟಿಂದ ಶುರುವಾಗ್ತಾ ಇದೆ. ಬಿಗ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿಗೂ ಕೂಡ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ನೋಡಿಕೊಂಡು ನೀವು ಮಾರ್ಕೆಟ್ನಲ್ಲಿ ಬಂದು ಕೊಂಡ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಫಸ್ಟು ಕಾಂಟ್ಯಾಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು. ಆ್ಯಂಡ್ ನೀವು ತರಬೇಕಾದ್ರೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಬೆಳ್ಳುಳ್ಳಿನ. ಹಾಗೆಯೇ ಒಳ್ಳೆ ರೇಟ್ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗುತ್ತೆ. ತುಂಬ ದೂರದಲ್ಲಿದ್ರೂ ಪರವಾಗಿಲ್ಲ, ಯಾವುದೇ ಹಳ್ಳಿಯಲ್ಲಿದ್ದರೂ ಪರವಾಗಿಲ್ಲ, ನೀವು ಕೂಡ ಮಾರ್ಕೆಟ್ಗೆ ತರಬಹುದು. ನೀವು ತರಬೇಕಾದ್ರೆ ಯಾವುದೇ ರೀತಿಯ ನಿಮ್ಮ ಆಸ್ತಿ ಪತ್ರ ಆಗಿರ್ಬೋದು ಅಥವಾ RTC ಆಗಿರ್ಬೋದು ಯಾವುದೂ ಬೇಡ. ನೀವು ಡೈರೆಕ್ಟಾಗಿ ನೀವು ಬೆಳೆದಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿನ ತಗೊಂಡು ಬಂದರೆ ಸಾಕು. ಅದನ್ನು ಚೆನ್ನಾಗಿ ಸೈಜ್ ವೈಸ್ನ ಗ್ರೇಡಿಂಗ್ನ ಮಾಡ್ಕೊಂಡು ಬಂದರೆ ನಿಮಗೂ ಕೂಡ ಒಂದೊಳ್ಳೆ ರೇಟು ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಆ್ಯಂಡ್ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದರೆ ನಿಮಗೆ ಅಂಗಡಿ ಕೂಡ ಸಿಗುತ್ತೆ, ಗೇಟ್ ಪಾಸ್ ಸಿಗುತ್ತೆ, ಪ್ರತಿಯೊಂದನ್ನು ನಿಮಗೆ ಹೆಲ್ಪ್ ಆಗುತ್ತೆ ನಮ್ಮ ಕಡೆಯಿಂದ. ಸೊ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಮತ್ತೆ ಇನ್ನೊಂದು, ಯಶವಂತಪುರ ಮಾರ್ಕೆಟು ನಾಳೆ ರಜೆ ಇರುತ್ತೆ. ಎವ್ರಿ ಸಂಡೇ ಯಶವಂತಪುರ ಮಾರ್ಕೆಟ್ ರಜೆ ಇರುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ, ನಾಳೆ ಮಾರ್ಕೆಟಿಗೆ ಬರುವಂಥವ್ರು. ಇದು 13 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1300 ರೂಪಾಯಿ ಆಗುತ್ತೆ ಈ ಆಲೂಗಡ್ಡೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆ ಚಿಪ್ಸ್ ಆಲೂಗಡ್ಡೆ. ಇದು 1 kgಗೆ 16 ರೂಪಾಯಿ ಇದೆ. 1 ಕ್ವಿಂಟಲ್ಗೆ 1600 ರೂಪಾಯಿ ಆಗುತ್ತೆ. ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇವತ್ತಿನ ಮಾರ್ಕೆಟ್ನಲ್ಲಿದೆ. ನೋಡಬಹುದು, ಇದು 17 ರೂಪಾಯಿ kg ಇದೆ ಈ ಆಲೂಗಡ್ಡೆ. 1 ಕ್ವಿಂಟಲ್ಗೆ 1700 ರೂಪಾಯಿ ಆಗುತ್ತೆ. ನಿಮಗೆ ಪೆಪ್ಸಿ ಆಲೂಗಡ್ಡೆ ಬೆಳೆದಿರುವಂಥವ್ರು ಸ್ಟಾರ್ಟಿಂಗು ಒಂದು 10 ಡೇಸು ರೇಟ್ ಜಾಸ್ತಿ ಇತ್ತು. ನೋಡಬಹುದು, ಇದು 18 ರೂಪಾಯಿ kg ಇದೆ, 1800 ರೂಪಾಯಿ ಆಗುತ್ತೆ. ಬಟ್ ಇವಾಗ ಕೂಡ ನೀವು ರೇಟ್ಗಳನ್ನ ನೋಡ್ಕೊಳ್ಬೇಕಾಗತ್ತೆ. ನೋಡಿಕೊಂಡು ನೀವು ಮಾರ್ಕೆಟ್ಗೆ ತರಬೇಕಾಗತ್ತೆ. ನಾನು ವಿಡಿಯೋಗಳನ್ನ ಜಾಸ್ತಿ ಹಾಕ್ತಿಲ್ಲ, ವಿಡಿಯೋ ಸುಮ್ಮನೆ ಲೆಂತ್ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡ್ಕೊಳ್ಳಿ. ಆ್ಯಂಡ್ ಟಾಪ್ ರೇಟ್ ಕೂಡ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆಗೆ. ಒಳ್ಳೆ ರೀತಿಯಲ್ಲಿ ನೀವು ಬೆಳೆದಿರುವಂತಹ ಬೆಳೆನ ತಂದಲ್ಲಿ, ಅಂದರೆ ಡ್ಯಾಮೇಜ್ ಇಲ್ಲದೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದಲ್ಲಿ ನಿಮಗೂ ಕೂಡ ಒಳ್ಳೆ ರೇಟೇ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅತಿ ಮುಖ್ಯವಾಗಿರುವಂತಹ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ನೋಡ್ಬೋದು, ಇದು ಚಕ್ಕೆ ಶುಂಠಿ. ಇದಕ್ಕೆ 16 ರೂಪಾಯಿ kg ಇದೆ. 1600 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು, 16 ರೂಪಾಯಿಗೆ 1 kg ಸಿಗ್ತಾ ಇದೆ. ಫ್ರೆಶ್ ಶುಂಠಿ ಸಿಕ್ತಲ್ಲಿ ನಿಮಗೆ ಒಳ್ಳೆ ರೇಟ್ ಸಿಗುತ್ತೆ. ಚಕ್ಕೆ ತಂದಲ್ಲಿ ಆ ಚಕ್ಕೆಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾನು ನಿಮಗೆ
ತಿಳಿಸ್ಕೊಡ್ತಿರೋ ಅಂಥದ್ದು. ಯಾಕಂದರೆ ನಿನ್ನೆ 40 ರೂಪಾಯಿ ಮೇಡಮ್ ಟಾಪ್ ರೇಟ್ ಅಂತಿದ್ರಿ ಕಮೆಂಟಲ್ಲಿ. ಇಲ್ಲ, ನಿನ್ನೆ ಟಾಪ್ ರೇಟ್ ಕೂಡ 50, 55, 60 ತನಕನೂ ಹೋಗಿದೆ. ಬಟ್ ಅವತ್ತಿನ ದಿನ ನಮಗೆ ಆ ಟೈಮಲ್ಲಿ ಸಿಕ್ಕಿರುವಂತಹ ವೀಡಿಯೋಗಳಲ್ಲಿ ನಾನು ನಿಮಗೆ ಅವತ್ತಿನ ದಿನ ನಡೆದಿರುವಂತಹ ರೇಟನ್ನು ತಿಳಿಸ್ಕೊಟ್ಟಿರೋದು ಅಷ್ಟೇ. ನಿನ್ನೆ ಇದು 41 ರೂಪಾಯಿ KG ಇದೆ. 1 ಕ್ವಿಂಟಲ್ಗೆ 4100 ರೂಪಾಯಿ ಆಗುತ್ತೆ. ನೋಡಬಹುದು, ಫ್ರೆಶ್ ಆಗಿರುವಂತಹ ಶುಂಠಿ ಇದ್ದಲ್ಲಿ ಒಳ್ಳೆ ರೇಟ್ ಸಿಗುತ್ತೆ. ಇವಾಗ ಕೂಡ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ಕಡಿಮೆ ಆಗಿಲ್ಲ. ಇನ್ನೂ ಯಾರೆಲ್ಲ ಶುಂಠಿ ಬೆಳೆದಿದ್ದೀರಲ್ವ, ನೀವು ಅತಿ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಇದು 53 ರೂಪಾಯಿ KG ಇದೆ. ನೋಡಬಹುದು, ಫ್ರೆಶ್ ಆಗಿದೆ ಇದು. ಹಾಗಾಗಿ ರೇಟ್ ಕೂಡ ಚೆನ್ನಾಗೇ ಇದೆ. 1 ಕ್ವಿಂಟಲ್ಗೆ 5300 ರೂಪಾಯಿ ಆಗುತ್ತೆ. ನೋಡಬಹುದು, ಫ್ರೆಶ್ ಆಗಿರುವಂತಹ ಶುಂಠಿಗೆ ರೇಟ್ ಚೆನ್ನಾಗಿದೆ. ನೋಡಿಕೊಂಡು ನೀವು ತರಬೇಕಾಗತ್ತೆ. ನೀವು ಕೂಡ ತರಬೇಕಾದ್ರೆ ಇದೇ ರೀತಿ ಸೈಜ್ನ ಮಾಡ್ಕೊಂಡು ಬನ್ನಿ. ಸೈಜ್ ವೈಸ್ನ ಮಾಡ್ಕೊಂಡು ಬಂದರೆ ನಿಮಗೂ ಕೂಡ ರೇಟ್ ಸಿಗುತ್ತೆ. ಇದು 56 ರೂಪಾಯಿಗೆ 1 KG, 5600 ರೂಪಾಯಿ ಆಗುತ್ತೆ ಕ್ವಿಂಟಲು. ಅದೇ ನಿಮಗೆ 60 KG ಬ್ಯಾಗಿಗೆ 3400 ರೂಪಾಯಿ ಆಗುತ್ತೆ. ಸೊ ನೋಡಿಕೊಂಡು ತಗೊಬನ್ನಿ. ನಿಮಗೆ ಗ್ರಾಹಕರಿಗೆ ಒಂದೇ ಟೈಮಲ್ಲಿ 1 ಕ್ವಿಂಟಲ್ ಕೊಂಡ್ಕೊಳ್ಳೋಕೆ ಕಷ್ಟ ಆಗತ್ತಂದರೆ 60 KG ಬ್ಯಾಗ್ ಕೂಡ ಕೊಂಡ್ಕೊಂಡು ಹೋಗಬಹುದು. ಹಾಗೆಯೇ ರೈತರಿಗೆ ನಿಮಗೆ 60 KG ಬ್ಯಾಗಿಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತಿರೋ ಅಂಥದ್ದು. ನೋಡಬಹುದು, ಫ್ರೆಶ್ ಆಗಿರುವಂತಹ ಶುಂಠಿ ಇದ್ದರೆ ನಿಮಗೂ ಕೂಡ ಸಿಗುತ್ತೆ. ಆ್ಯಂಡ್ ಇದಕ್ಕೂ ದೊಡ್ಡ ಹಳ್ಳಿಯಲ್ಲಿ ಇರುವಂತಹ ಶುಂಠಿ ಸಿಕ್ಕಿದ್ರೂ ಕೂಡ ನಿಮಗೂ ಕೂಡ ಒಳ್ಳೆ ರೇಟೇ ಸಿಗತ್ತೆ. ನೋಡಬಹುದು, ಪ್ರತಿಯೊಂದನ್ನು ವಿಡಿಯೋದಲ್ಲಿ ನೀವು ಗಮನಿಸಬೇಕಾಗತ್ತೆ. ಇದ್ರ ಜೊತೆಯಲ್ಲಿ ನೀವು ಡೈಲಿ ನಮ್ಮ ಶುಂಠಿ ಅರೈವಲ್ಸ್ನ ಕೂಡ ನೀವು ಗಮನಿಸಬೇಕಾಗತ್ತೆ. ಆ್ಯಂಡ್ ಒಂದು 2 ಮಂತ್ಸ್ ಆಯ್ತು ಇವಾಗ ಕಂಟಿನ್ಯೂ ಶುಂಠಿ ರೇಟು ಜಾಸ್ತಿನೇ ಇದೆ. ಶುಂಠಿ ರೇಟ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ನೀವು ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿಬಿಟ್ಟು ನೀವು ಬೆಳೆದಿದ್ದು ಅಥವಾ ಇವಾಗ ಕಿತ್ತಿದ್ರೆ ರೆಡಿ ಇದ್ದರೆ ನೀವು ಕೂಡ ಮಾರ್ಕೆಟ್ಗೆ ತನ್ನಿ. ಆ್ಯಂಡ್ ಡ್ಯಾಮೇಜ್ ಮಾಡಿಕೊಂಡು ತರಕ್ಕೆ ಹೋಗಬೇಡಿ. ಡ್ಯಾಮೇಜ್ ಆದಲ್ಲಿ ರೇಟು ತೀರಾ ಕಡಿಮೆಗೆ ಹೋಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಡ್ಯಾಮೇಜ್ ಮಾಡ್ಕೊಂಡು ಬರಬೇಡಿ. ಒಳ್ಳೆ ಫ್ರೆಶ್ ಆಗಿರುವಂತಹ ಶುಂಠಿಗೆ ರೇಟ್ ಚೆನ್ನಾಗೇ ಇದೆ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ನೋಡಬಹುದು ನೀವು ಎಷ್ಟು ಫ್ರೆಶ್ ಆಗಿದೆ ಈರುಳ್ಳಿ ಅಂತ. ಅದಕ್ಕೆ ನಿಮಗೆ 6 ರೂಪಾಯಿ KGಗೆ ಸಿಗ್ತಾ ಇದೆ. ಫ್ರೆಶ್ ಆಗಿದೆ ಈರುಳ್ಳಿ, ಬಟ್ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಇದು ಕೇವಲ 600 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ಆ್ಯಂಡ್ ಚೆನ್ನಾಗಿ ಡ್ರೈ ಆಗಿದೆ. ಇದು ಕೂಡ ಡಬ್ಬಲ್ ಪತ್ತಿ ಕೂಡ ಇದೆ. ಇದು ನೋಡಬಹುದು 7 ರೂಪಾಯಿ KG, 700 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಕಡಿಮೆ ರೇಟಿಗೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಸಿಗ್ತಾ ಇದೆ. ಗ್ರಾಹಕರು ಇದನ್ನು ಮೇಯ್ನಾಗಿ ಗಮನಿಸಬೇಕಾಗತ್ತೆ. ಇದು 8 ರೂಪಾಯಿ KG ಇದೆ. ಇದು 1 ಕ್ವಿಂಟಲ್ಗೆ 800 ರೂಪಾಯಿ ಆಗುತ್ತೆ. ಆ್ಯಂಡ್ ರೈತರು ಕೂಡ ಗಮನಿಸಬೇಕಾಗತ್ತೆ. ಇದೇ ರೀತಿ ಸೈಜ್ನ ಮಾಡ್ಕೊಂಡು ಬನ್ನಿ, ನಿಮಗೂ ಕೂಡ ರೇಟು ಸಿಗತ್ತೆ. ಅಂದರೆ ಈರುಳ್ಳಿಲಿ ಅಂತ ಏನು ರೇಟ್ ಇಲ್ಲ, ಬಟ್ ಈ ರೀತಿ ಸೈಜ್ ವೈಸ್ನ ಮಾಡ್ಕೊಂಡು ಬಂದರೆ ಇದ್ದಿದ್ರಲ್ಲಿ ಬೆಟರ್ ಆಗಿ ಸಿಗತ್ತೆ ಅಷ್ಟೇ. ಇದು 9 ರೂಪಾಯಿ KG ಇದೆ. ಇದು 900 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ನೋಡಬಹುದು, 9 ರೂಪಾಯಿಗೆ 1 KG ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಫ್ರೆಶ್ ಆಗಿರುವಂತಹ ಈರುಳ್ಳಿ ಆ್ಯಂಡ್ ಸೈಜ್ ಕೂಡ ನೋಡಬಹುದು, ಬಿಗ್ ಸೈಜಲ್ಲೇ ಇದ್ದಾವೆ. ಆದರೆ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಇದು 11 ರೂಪಾಯಿ KG ಇದೆ. 1 ಕ್ವಿಂಟಲ್ಗೆ 1100 ರೂಪಾಯಿ ಆಗುತ್ತೆ. ನೋಡಬಹುದು, ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಇದೆ ಆ್ಯಂಡ್ ಡ್ಯಾಮೇಜ್ ಇಲ್ಲ. ಮೇಯ್ನಾಗಿ ನೋಡಬಹುದು, ಈರುಳ್ಳಿ ಕೂಡ ಫ್ರೆಶ್ ಆಗಿದೆ. ಇದಕ್ಕೆ ನಿಮಗೆ 11 ರೂಪಾಯಿಗೆ ಸಿಗ್ತಾ ಇದೆ. ಇದು 14 ರೂಪಾಯಿಗೆ 1 KG ಸಿಗ್ತಾ ಇದೆ. 1400 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ಇವಾಗ ಕರ್ನಾಟಕದ ಆನಿಯನ್ಗೆ ರೇಟು ಕಡಿಮೆ ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದನ್ನು ಮೇಯ್ನಾಗಿ ನೀವು ಗಮನಿಸಬೇಕಾಗತ್ತೆ. ಆ್ಯಂಡ್ ಇವತ್ತಿನ ಅರೈವಲ್ಸ್ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಅಂತಲೇ ಹೇಳಬಹುದು. ಅದನ್ನು ನೀವು ಕೂಡ ಗಮನಿಸಿದ್ರೇ ಗೊತ್ತಾಗೋದು. ಇದು 15 ರೂಪಾಯಿ KG ಇದೆ. 1500 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ನೋಡಬಹುದು, ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ, ಆದರೆ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಇದು 16 ರೂಪಾಯಿ KG ಇದೆ. 1600 ರೂಪಾಯಿ ಆಗುತ್ತೆ. ಸೊ ಯಾರೆಲ್ಲ ಗ್ರಾಹಕರಿಗೆ ನೋಡಬಹುದು, ಗ್ರಾಹಕರು ತಗೊಂಡು ಹೋಗಿ ಒಳ್ಳೆ ರೇಟಲ್ಲಿ ನೀವು ಕೂಡ ಮಾರಬಹುದು. ಇದನ್ನು ಮೇಯ್ನಾಗಿ ಗಮನಿಸ್ಬಿಟ್ಟು ನೀವು ಕೂಡ ತರಬೇಕಾಗತ್ತೆ, ತಗೊಂಡು ಹೋಗಬೇಕಾಗತ್ತೆ. ಆ್ಯಂಡ್ ರೈತರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಇವಾಗ. ಈರುಳ್ಳಿ ಹೇಗೆ ತಗೊಬಂದು ಮಾರ್ಕೆಟ್ನಲ್ಲಿ ಮಾರೋದು ಅನ್ನೋದೇ ಡೌಟ್ ಆಗಿದೆ ಇವಾಗ. ಅಷ್ಟು ರೇಟ್ ಕಡಿಮೆ ಇದೆ. 1800 ರೂಪಾಯಿ ಆಗುತ್ತೆ. 18 ರೂಪಾಯಿ KG ಇದೆ. ಇದನ್ನೆಲ್ಲ ನೀವು ಗಮನಿಸಬೇಕಾಗತ್ತೆ. ಈರುಳ್ಳಿ ರೇಟು ಎಷ್ಟು ಕಡಿಮೆ ಆಗುತ್ತಲ್ವ, ಅಷ್ಟು ರೈತರಿಗೆ ಕಷ್ಟ ಆಗ್ತಿರೋ ಅಂಥದ್ದು. ಯಾಕಂದರೆ ಅವರು ಫ್ರೆಶ್ ಆಗಿರುವಂತಹ ಈರುಳ್ಳಿ ತಂದ್ರೂ ಕೂಡ ರೇಟ್ ಕಡಿಮೆನೇ ಇದೆ. ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ತಂದರೂ ಕೂಡ ರೇಟ್ ಕಡಿಮೆನೇ ನಡೀತಾ ಇದೆ. ಸೊ ಹಾಗಾಗಿ ಕಷ್ಟ ಆಗ್ತಿರೋ ಅಂಥದ್ದು ಈರುಳ್ಳಿ ರೈತರಿಗಂತೂ. ಆ್ಯಂಡ್ ಅವ್ರ ಸೈಜ್ ವೈಸ್ನ ಮಾಡ್ಕೊಂಡು ಬಂದರೂ ಕೂಡ ರೇಟು ಅಂಥ ರೇಟೇನು ಸಿಗ್ತಾ ಇಲ್ಲ. ಅವ್ರು ಅಂದ್ಕೊಂಡಿರೋಷ್ಟು ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಅವರು ಹಾಕಿರುವಂತಹ ಖರ್ಚು ಸಹ ಸಿಗ್ತಾ ಇಲ್ಲ ಇವಾಗ ಮಾರ್ಕೆಟ್ನಲ್ಲಿ. ನೋಡ್ಕೊಳ್ಳಿ ಸರ್, ನೋಡಿಕೊಂಡು ನೀವು ತಗೊಬರಬೇಕಾಗತ್ತೆ. ಈರುಳ್ಳಿ ಬೆಳೆದಿರುವಂತಹ ರೈತರು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಡೈಲಿ ವೀಡಿಯೋಗಳನ್ನ ಅಬ್ಸರ್ವ್ ಮಾಡಿ ಆ್ಯಂಡ್ ಡೈಲಿ ಅರೈವಲ್ಸ್ನ ನೋಡ್ಕೊಳ್ಳಿ ಆ್ಯಂಡ್ ಸೈಜ್ ವೈಸ್ಗಳ ರೇಟ್ಗಳನ್ನ ನೋಡ್ಕೊಳ್ಳಿ. ನೋಡಿಕೊಂಡು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತರಬೇಕು.
ತರಬೇಕಾಗತ್ತೆ. ಆ್ಯಂಡ್ ತಂದುಬಿಟ್ಟು ಕಡಿಮೆ ರೇಟಿಗೆ ಹೋಯಿತು ಅಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಎವ್ರಿ ಡೇ ವೀಡಿಯೋಗಳನ್ನ ಹಾಕ್ತಾನೆ ಇರ್ತೀನಿ. ಅದು ನಿಮಗೋಸ್ಕರನೇ ನಾನು ಹಾಕ್ತಾ ಇರೋವಂಥದ್ದು. ಯಾಕಂದರೆ ರೈತರಿಗೆ ಎಲ್ಲದರ ಬಗ್ಗೆ ಮಾಹಿತಿ ಸಿಗಲಿ, ಎವ್ರಿ ಡೇ ವೀಡಿಯೋಗಳ ಬಗ್ಗೆ ಅಂದರೆ ಯಶವಂತಪುರ ಮಾರ್ಕೆಟ್ನ ಬಗ್ಗೆ ಮಾಹಿತಿ ಸಿಗಲಿ ಅನ್ನೋದ್ರ ಬಗ್ಗೆ ನಾನು ವೀಡಿಯೋಗಳನ್ನ ಹಾಕ್ತಾ ಇರೋವಂಥದ್ದು. ನೋಡಿಕೊಂಡು ತರಬೇಕಾಗತ್ತೆ. ಯಾಕಂದರೆ ನಾವು ರೈತರೇ ಆಗಿರೋದ್ರಿಂದ ರೈತರ ಕಷ್ಟ ಏನು ಅಂತ ನಮಗೂ ಕೂಡ ಗೊತ್ತಿರುತ್ತೆ. ಹಾಗಾಗಿ ನೀವು ಅಟ್ಲೀಸ್ಟ್ ತರಬೇಕಾದ್ರೆ ಸೈಜ್ ಯಾವ್ಯಾವ ಸೈಜಲ್ಲಿರುವಂತಹ ಈರುಳ್ಳಿಗೆ ಅಥವಾ ಆಲೂಗಡ್ಡೆ, ಬೆಳ್ಳುಳ್ಳಿ, ಶುಂಠಿಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಆ್ಯಂಡ್ ನೀವು ಬೆಳೆದಿರುವಂತಹ ಬೆಳೆನ ಸೇಮ್ ನಂಬರಿಗೆ ವಾಟ್ಸಪ್ ಮಾಡಿದ್ರೆ, ನಾವು ವಿಡಿಯೋ ಮಾಡಿ ವಾಟ್ಸಪ್ ಮಾಡಿದ್ರೆ ನಾವು ಕೂಡ ಚೆಕ್ ಮಾಡಿ ಏನು ರೇಟಿಗೆ ಹೋಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ. ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ನಾವು ಇವಾಗ ಚೆಕ್ ಮಾಡೋದಾದರೆ ಆನಿಯನ್ನು 42,608 ಬ್ಯಾಗ್ಸ್ ಬಂದಿದೆ. ಆ್ಯಂಡ್ ಪೊಟ್ಯಾಟೊ 35,776 ಬ್ಯಾಗ್ಸ್ ಬಂದಿದೆ. ಆ್ಯಂಡ್ ಗಾರ್ಲಿಕ್ 5,520 ಬ್ಯಾಗ್ಸ್ ಬಂದಿದೆ. ಆ್ಯಂಡ್ ಜಿಂಜರ್ 674 ಬ್ಯಾಗ್ಸ್ ಬಂದಿದೆ. ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಇದರಲ್ಲಿ ಆಲೂಗಡ್ಡೆ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಬೆಳೆದಿರುವಂತಹ ರೈತರು ನೀವು ಸಪ್ರೇಟಾಗಿ ನೀವು ಬೆಳೆದಿರುವಂತಹ ಬೆಳೆ ಅಂದರೆ ಈರುಳ್ಳಿ ಬೆಳೆದಿರೋ ಅಂಥವ್ರು ಎಷ್ಟು ಅರೈವಲ್ಸ್ ಬಂದಿದೆ ಅನ್ನೋದನ್ನ ನೀವು ಚೆಕ್ ಮಾಡಬೇಕಾಗತ್ತೆ. ಶುಂಠಿ ಬೆಳೆದಿರೋರು ನೀವು ಕೂಡ ಎಷ್ಟು ಅರೈವಲ್ಸ್ ಬಂದಿದೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ಗೆ ಶುಂಠಿಯನ್ನೆಲ್ಲ ನೀವು ಗಮನಿಸಬೇಕಾಗತ್ತೆ. ಅಂದರೆ ಪ್ರತಿಯೊಬ್ಬರು ನೀವು ಬೆಳೆದಿರುವಂತಹ ಬೆಳೆದು ಏನು ರೇಟು ಆ್ಯಂಡ್ ಏನು ರೇಟ್ ನಡೀತಿದೆ, ಅದ್ರ ಜೊತೆಗೆ ಎಷ್ಟು ಅರೈವಲ್ಸ್ ಬಂದಿದೆ ಅನ್ನೋದನ್ನ ನೀವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಅದ್ರ ಜೊತೆಗೆ ಈರುಳ್ಳಿ ಬೆಳೆದಿರುವಂಥವ್ರು ನಾನು ಸೈಜ್ ವೈಸ್ಗಳ ರೇಟ್ ಕೂಡ ಮೆನ್ಷನ್ ಮಾಡಿರ್ತೀನಲ್ವ, ಅದನ್ನು ಕೂಡ ನೀವು ಮಿಸ್ ಮಾಡದೆ ಚೆಕ್ ಮಾಡಬೇಕಾಗತ್ತೆ. ಆವಾಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಇವತ್ತಿನ ದಿನ ಏನು ರೇಟ್ ನಡೀತಾ ಇದೆ, ಟಾಪ್ ರೇಟ್ ಏನು ರೇಟ್ ನಡೀತಿದೆ, ಮತ್ತು ಯಾವ್ಯಾವ ಸೈಜ್ಗೆ ಏನೇನು ರೇಟ್ ನಡೀತಿದೆ ಅನ್ನೋದನ್ನ ನಿಮಗೂ ಕೂಡ ಗೊತ್ತಾಗತ್ತೆ. ಅದ್ರ ಜೊತೆಗೆ ನಮ್ಮ ವಾಟ್ಸಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆದರೆ ನಿಮಗೆ ಯಾವ ರೀತಿ ವಾಟ್ಸಪ್ಪಲ್ಲಿ ನಿಮಗೆ ನಿಮ್ಮ ಮೊಬೈಲಲ್ಲಿ ತೋರಿಸುತ್ತೆ ಅನ್ನೋದನ್ನ ನಾನು ನಿಮಗೆ ಚಿಕ್ಕದಾಗಿ ಒಂದು ವಿಡಿಯೋ ಮೂಲಕ ತೋರಿಸ್ತಾ ಇರೋವಂಥದ್ದು. ಈ ರೀತಿ ಪ್ರತಿಯೊಂದು ದಿನದಲ್ಲಿ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಇದೇ ರೀತಿಯೇ ಅಮೌಂಟ್ ಕೂಡ ಮೆನ್ಷನ್ ಮಾಡಿರ್ತೀವಿ. ನೀವು ನೋಡಿಬಿಟ್ಟು ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೂಡ ಕಾಲ್ ಮಾಡಿ ಕೊಂಡ್ಕೊಳ್ಬಹುದು. ಆ್ಯಂಡ್ ಅದ್ರ ಜೊತೆಗೆ ರೈತರಾಗಿದ್ದರೆ ಇವತ್ತಿನ ದಿನ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಕೂಡ ಕನ್ಫರ್ಮ್ ಮಾಡ್ಕೊಳ್ಬಹುದು. ಅದು 50 kg ಬ್ಯಾಗಿಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾವು ಅದರಲ್ಲಿ ಮೆನ್ಷನ್ ಮಾಡಿರ್ತೀವಿ. ಆ್ಯಂಡ್ 1 ಕ್ವಿಂಟಲ್ಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾವು ಯೂಟ್ಯೂಬಲ್ಲಿ ಮೆನ್ಷನ್ ಮಾಡಿರ್ತೀವಿ. ಆ್ಯಂಡ್ ರೈತರು ಶುಂಠಿ ಅಥವಾ ಆಲೂಗಡ್ಡೆ, ಬೆಳ್ಳುಳ್ಳಿ, ಈರುಳ್ಳಿ ಯಾವುದೇ ಬೆಳೆದಿರುವಂಥ ರೈತರು ನೀವು ಯಶವಂತಪುರ ಮಾರ್ಕೆಟ್ಗೆ ತರಬೇಕು ಅಂದರೆ ಯಾವುದೇ ರೀತಿಯ RTC ತರೋದು ಬೇಡ. ನೀವು ಡೈರೆಕ್ಟಾಗಿ ನಿಮ್ಮ ಬೆಳೆನ ತಗೊಂಡು ಬಂದರೆ ಸಾಕು. ಅದನ್ನು ಒಳ್ಳೆ ಗ್ರೇಡಿಂಗ್ ಮಾಡ್ಕೊಂಡು ಬನ್ನಿ, ಒಂದೊಳ್ಳೆ ರೇಟ್ ಕೂಡ ಸಿಗಬಹುದು. ಆ್ಯಂಡ್ ಅದ್ರ ಜೊತೆಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ನ ನಾವಿವಾಗ ಚೆಕ್ ಮಾಡ್ತಾ ಹೋಗೋಣ. ಇವತ್ತು ಕೂಡ ನಿಮಗೆ ಕರ್ನಾಟಕದ ಆನಿಯನ್ ಎಷ್ಟು % ಅರೈವಲ್ಸ್ ಬಂದಿದೆ ಅಂದರೆ 30% ಅಷ್ಟೇ ಕರ್ನಾಟಕದ ಆನಿಯನ್ ಅರೈವಲ್ಸು ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ನಿನ್ನ ಉಳಿದಿರುವಂತಹ 70% ಅರೈವಲ್ಸು ಮಹಾರಾಷ್ಟ್ರ ಕಡೆಯಿಂದನೇ ಬಂದಿದೆ. ಇವಾಗ ಮಹಾರಾಷ್ಟ್ರ ಕಡೆಯಿಂದ ಅತಿ ಹೆಚ್ಚಾಗಿ ಅರೈವಲ್ಸ್ ಬರ್ತಾ ಇದೆ. ಅದು ಯಾವಾಗ ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಯಾವಾಗ ಕಡಿಮೆ ಆಗತ್ತೆ ಅನ್ನೋದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ ನೋಡಬೇಕು, ವೆಯ್ಟ್ ಮಾಡಬೇಕಾಗತ್ತೆ ಸ್ವಲ್ಪ ದಿನ. ಆ್ಯಂಡ್ ನನ್ನ ಕಮೆಂಟ್ ಮೂಲಕ ಜಾಸ್ತಿ ಜನ ಕೇಳ್ತಾ ಇದ್ದೀರಾ, ಮೇಡಮ್ ಯಾವಾಗ ಅರೈವಲ್ಸ್ ಆ ಕಡೆಯಿಂದ ಕಡಿಮೆ ಬರುತ್ತೆ ಆವಾಗ ನಮ್ಮ ಕರ್ನಾಟಕದ ಆನಿಯನ್ ಕೂಡ ರೇಟ್ ಜಾಸ್ತಿ ಆಗಬಹುದು ಅಂತ ಹೇಳಿಬಿಟ್ಟು, ಅದು ನಿಮಗೆ ಕ್ಲಿಯರಾಗಿ ಮಾಹಿತಿ ಬೇಕು ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಕರ್ನಾಟಕದ ಆನಿಯನ್ ಇವಾಗ ನಾವು ರೇಟ್ನ ಚೆಕ್ ಮಾಡ್ತಾ ಹೋಗೋದಾದರೆ ವಿಜಯಪುರದ ಆನಿಯನ್ಗೆ ಇವತ್ತಿನ ದಿನ ಏನು ರೇಟ್ ನಡೆದಿದೆ ಅಂದರೆ ವಿಜಯಪುರದ ಓಲ್ಡ್ ಆನಿಯನ್ಗೆ, ಹಳೆ ಆನಿಯನ್ಗೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ 1,000 ರೂಪಾಯಿಂದ 1,500 ರೂಪಾಯಿ ತನಕ ಹೋಗಿದೆ. ಹಾಗೆ ಮಿಕ್ಸ್ ತಂದಲ್ಲಿ 200 ರೂಪಾಯಿಂದ 800 ರೂಪಾಯಿ ತನಕ ಹೋಗಿದೆ. ಇವತ್ತು ಯಶವಂತಪುರ ಮಾರ್ಕೆಟ್ಗೆ 1000 ಬ್ಯಾಗ್ಸು ಬೇರೆ ಕಡೆಯಿಂದ ಆನಿಯನ್ ಬಂದಿದೆ. ಅದು ಕೂಡ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಆನಿಯನ್ನೇ ಬಂದಿದೆ. ಅದು ಒಳ್ಳೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ 1,000 ರೂಪಾಯಿಂದ 1,500 ರೂಪಾಯಿ ತನಕ ಹೋಗಿದೆ. ಹಾಗೆ ಮಿಕ್ಸ್ ತಂದಲ್ಲಿ 100 ರೂಪಾಯಿಂದ 800 ರೂಪಾಯಿ ತನಕ ಹೋಗಿದೆ. ಆ್ಯಂಡ್ ಇವತ್ತು ಆಂಧ್ರ ಆನಿಯನ್ ಕೂಡ ಬಂದಿದೆ. ಆ ಆಂಧ್ರ ಆನಿಯನ್ಗೆ ಏನು ರೇಟ್ ಹೋಗಿದೆ ಅಂತ ಹೇಳಿ ಚೆಕ್ ಮಾಡೋದಾದರೆ 500 ರೂಪಾಯಿಂದ 700 ರೂಪಾಯಿ ತನಕ ಹೋಗಿದೆ ಅಷ್ಟೇ. ಸೊ ಇದರಲ್ಲಿ ನಿಮಗೆ ಟೋಟಲಾಗಿ ಅರ್ಥ ಆಗಿರೋದೇನೆಂದರೆ ಇವತ್ತು ಕರ್ನಾಟಕದ ಆನಿಯನ್ಗೆ ಟಾಪ್ ರೇಟ್ ನೀವು ಎಷ್ಟು ಗಮನಿಸ್ತದಾದರೆ ಬರೀ 1,000 ರೂಪಾಯಿಂದ 1,500 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. ನೋಡಬಹುದು, ಇದು ಮುಖ್ಯವಾಗಿ ನೀವು ಗಮನಿಸಬೇಕಾಗತ್ತೆ. ಇವತ್ತು 1,500 ರೂಪಾಯಿ ತನಕ ಟಾಪ್ ರೇಟ್ ಕರ್ನಾಟಕದ ಆನಿಯನ್ಗೆ ಹೋಗಿದೆ. ಅದರಲ್ಲಿ ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ ಬಗ್ಗೆ ನಾವು ಇವಾಗ ನೋಡೋದಾದರೆ
ಇವತ್ತು 70% ಅರೈವಲ್ಸು ಮಹಾರಾಷ್ಟ್ರ ಕಡೆಯಿಂದ ನಮ್ಮ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಆ ಈರುಳ್ಳಿಗೆ ಏನು ರೇಟ್ ಹೋಗಿದೆ ಅಂತ ಹೇಳಿ ಇವಾಗ ನಾವು ಚೆಕ್ ಮಾಡೋದಾದರೆ, ಎಕ್ಸ್ಟ್ರಾ ಸೂಪರ್ ಸೈಜ್ ಇದ್ದಲ್ಲಿ 1700 ರೂಪಾಯಿಂದ 1800 ರೂಪಾಯಿ ನಡೀತಿದೆ. ಅಂದರೆ ಟಾಪ್ ರೇಟು 17 ರೂಪಾಯಿಂದ 18 ರೂಪಾಯಿ ತನಕ ನಡೀತಿದೆ. ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1500 ರೂಪಾಯಿಂದ 1600 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಮುಕ್ಕಾಲು 1400 ರೂಪಾಯಿಂದ 1500 ರೂಪಾಯಿ ತನಕ ನಡೀತಿದೆ. ಹಾಗೆ ಮೀಡಿಯಮು 1200 ರೂಪಾಯಿಂದ 1300 ರೂಪಾಯಿ ತನಕ ನಡೆದಿದೆ. ಆ್ಯಂಡ್ ಗೋಲ್ಟಾ 800 ರೂಪಾಯಿಂದ 900 ರೂಪಾಯಿ ತನಕ ನಡೀತಿದೆ. ಗೋಲ್ಟಿ 200 ರೂಪಾಯಿಂದ 400 ರೂಪಾಯಿ ತನಕ ನಡೆದಿದೆ. ಆ್ಯಂಡ್ ಜೋಡಿ ಚಾಪೆಡ್ ಈರುಳ್ಳಿಗೆ 200 ರೂಪಾಯಿಂದ 500 ರೂಪಾಯಿ ತನಕ ನಡೆದಿದೆ. ಆ್ಯಂಡ್ ಮಿಕ್ಸ್ ಇದ್ದಲ್ಲಿ 700 ರೂಪಾಯಿಂದ 1000 ರೂಪಾಯಿ ತನಕ ನಡೆದಿದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಹೋಗಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಇವತ್ತು ಯಶವಂತಪುರ ಮಾರ್ಕೆಟ್ಗೆ 70% ಅರೈವಲ್ಸು ಮಹಾರಾಷ್ಟ್ರ ಕಡೆಯಿಂದನೇ ಬಂದಿದೆ. ಸೊ ನನಗೆ ತುಂಬ ಜನ ಕಮೆಂಟ್ ಕೇಳ್ತಿರೋ ಅಂಥದ್ದು ಇದೇನೆ, ಮೇಡಮ್ ಯಾವಾಗ ಮಹಾರಾಷ್ಟ್ರ ಕಡೆಯಿಂದ ಅರೈವಲ್ಸ್ ಕಡಿಮೆ ಆಗುತ್ತೆ ಅನ್ನೋದನ್ನ, ಮತ್ತು ಇನ್ನೂ ಒಂದು ಯಾವಾಗ ಎಕ್ಸ್ಪೋರ್ಟ್ ಬಗ್ಗೆ ಜಾಸ್ತಿ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಎಲ್ಲದ್ರ ಬಗ್ಗೆನೂ ಮಾಹಿತಿ ಕೊಡ್ತೀವಿ. ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ, ನಮಗೂ ಒಂದು ಕ್ಲಾರಿಟಿ ಸಿಗಬೇಕಾಗತ್ತೆ. ಯಾಕಂದರೆ ನಾವು ಸುಮ್ಮನೆ ಹೇಳೋಕ್ಕೂ ಆಗೋದಿಲ್ಲ. ಆ್ಯಂಡ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡೇ ಹೇಳಬೇಕಾಗತ್ತೆ. ಅದ್ರ ಬಗ್ಗೆ ಸರ್ಚಿಂಗ್ ನಡೀತಾ ಇದೆ. ನೋಡಿಕೊಂಡು ಎಷ್ಟು ಅರೈವಲ್ಸ್ ಹೋಗಿದೆ ಅಂದರೆ ನಮ್ಮ ದೇಶದಿಂದ ಬಾಂಗ್ಲಾದೇಶಕ್ಕೆ ಎಷ್ಟು ಹೋಗಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿನ ಕೊಡ್ತೀವಿ. ಆ್ಯಂಡ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ನಿಮ್ಮ ಮೊಬೈಲ್ನ ಓಪನ್ ಮಾಡಿ ನಮ್ಮ ಚಾನಲ್ನಲ್ಲಿ ನೀವು ನೋಡಿದ್ರೆ ಇವತ್ತಿನ ದಿನದ ಮಾರ್ಕೆಟ್ನಲ್ಲಿ ರೇಟ್ನ ನೀವು ತಿಳ್ಕೊಳ್ಬಹುದು. ಬೆಂಗಳೂರು ಯಶವಂತಪುರ ಮಾರ್ಕೆಟ್ನ ರೇಟ್ನ ನೀವು ಕೂಡ ತಿಳ್ಕೊಳ್ಬಹುದು. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಫಸ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಎವ್ರಿ ಡೇ ನಮ್ಮ ಚಾನಲ್ನ ನೀವು ವೀಕ್ಷಣೆ ಮಾಡಬೇಕಾಗತ್ತೆ. ಆ್ಯಂಡ್ ಎಲ್ಲ ರೀತಿಯ ಮಾಹಿತಿಗಳನ್ನ ನಾವು ಕೊಡ್ತಾನೆ ಇರ್ತೀವಿ. ಇದ್ರ ಬಗ್ಗೆ ಯಾವುದೇ ರೀತಿಯ ಡೌಟ್ ಬೇಡ. ಆ್ಯಂಡ್ ಅವತ್ತಿನ ದಿನ ಏನು ರೇಟ್ ಹೋಗುತ್ತೆ ಅನ್ನೋದನ್ನ ನಾವು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀವಿ. ಅದರಲ್ಲಿ ನಿಮ್ಗೆ ಯಾವುದಾದ್ರ ಬಗ್ಗೆ ಡೌಟ್ ಇದ್ದರೆ, ಇದರಲ್ಲಿ ನಿಮಗೆ ಇಲ್ಲಿವರೆಗೂ ನಾವು ಮಾಹಿತಿ ಕೊಟ್ಟಿದ್ರಲ್ಲಿ ಯಾವುದಾದ್ರ ಬಗ್ಗೆ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮೂಲಕನೂ ಕ್ವಶನ್ ಮಾಡಬಹುದು. ಆ್ಯಂಡ್ ಕಾಲ್ ಕೂಡ ಮಾಡಬಹುದು. ಅದ್ರ ಜೊತೆಗೆ ಸೇಮ್ ನಂಬರಲ್ಲೇ ವಾಟ್ಸಪ್ ಇರುತ್ತೆ. ವಾಟ್ಸಪ್ ಮೂಲಕನೂ ನಿಮ್ಮ ಕ್ವಶನನ್ನು ಕೇಳಬಹುದು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ನಾಳೆ ಯಶವಂತಪುರ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ವ್ಯಾಪಾರಿಗಳಾಗಿರ್ಬೋದು ಅಥವಾ ಗ್ರಾಹಕರಾಗಿರ್ಬೋದು ಅಥವಾ ರೈತರಾಗಿರ್ಬೋದು, ಯಾರೂ ಬರೋಕ್ಕೆ ಹೋಗಬೇಡಿ. ವ್ಯಾಪಾರಿಗಳಿಗೂ ನಾನು ಹೇಳ್ತಾ ಇರೋ ಅಂಥದ್ದು, ನಾಳೆ ಯಶವಂತಪುರ ಮಾರ್ಕೆಟು ಕ್ಲೋಸ್ ಇರುತ್ತೆ. ಆ್ಯಂಡ್ ಇದನ್ನು ಎಲ್ಲದ್ರ ಬಗ್ಗೆ ತಿಳ್ಕೊಂಡು ನೀವು ಸೋಮವಾರ ಯಶವಂತಪುರ ಮಾರ್ಕೆಟ್ಗೆ ಬರಬೇಕಾಗತ್ತೆ. ಆ್ಯಂಡ್ ಸೋಮವಾರ ಮಾರ್ನಿಂಗ್ 9 o'clock ಒಳಗಡೆ ಇದ್ದರೆ ನೀವು ಕೂಡ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ಕೊಂಡ್ಕೊಳ್ಬಹುದು. ಗ್ರಾಹಕರಾಗಿದ್ದರೆ, ರೈತರಾಗಿದ್ದರೆ ನೀವು ಬೆಳೆದಿರುವಂತಹ ಬೆಳೆನ ಮಾರ್ಕೆಟ್ಗೆ ತರಬಹುದು. ಆ್ಯಂಡ್ ಸೋಮವಾರದ ಅರೈವಲ್ಸ್ ಕೂಡ ನಾವು ಚೆಕ್ ಮಾಡಬೇಕಾಗತ್ತೆ. ನಾಳೆ ರಜೆ ಇರೋದ್ರಿಂದ ಅರೈವಲ್ಸ್ ಕೂಡ ಜಾಸ್ತಿ ಬರಬಹುದೇನೋ ಕಾದು ನೋಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.